ಇನ್ನು ಬಸವ ಕಲ್ಯಾಣ ನಗರದ ಜವಾಹರ್ಲಾಲ್ ನವೋದಯ ವಿದ್ಯಾಲಯಕ್ಕೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶಶಿಧರ್ ಕೊಸಂಬೆ ನೇತೃತ್ವದ ಟೀಮ್ ಭೇಟಿ ನೀಡಿ ಮಕ್ಕಳ ಸಮಸ್ಯೆಯನ್ನು ಆಲಿಸಿದರು. ಬಸವ ಕಲ್ಯಾಣ ಜವಾಹರ್ಲಾಲ್ ನೆಹರು ನವೋದಯ ವಿದ್ಯಾಲಯಕ್ಕೆ ಶಶಿಧರ್ ಕೊಸಂಬೆ ಅಂಡ್ ಟೀಮ್ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದೆ. ಬಸವ ಕಲ್ಯಾಣ ವಸತಿ ಕಟ್ಟಡದ ಸುತ್ತಮುತ್ತ ಹಾವು ಚೇಳಿನ ಭಯ, ಸ್ನಾನಕ್ಕೆ ತಣ್ಣೀರೇ ಗತಿ, ಇನ್ನು ಮೆನುವಿನಲ್ಲಿರುವಂತೆ ರುಚಿಕರ ಊಟ ಕೂಡ ನೀಡುವುದಿಲ್ಲ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರ ಮುಂದೆ ಮಕ್ಕಳು ಅಳಲನ್ನು ತೋಡ್ಕೊಂಡಿದ್ದಾರೆ. ಇದರ ಹಿನ್ನೆಲೆ ನಗರದ ಜವಾಹರ್ಲಾಲ್ ನೆಹರು ವಿದ್ಯಾಲಯಕ್ಕೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶಶಿಧರ್ ಕೊಸಂಬೆ, ಶೇಖರ್ ಗೌಡ ಜಿ, ಡಾಕ್ಟರ್ ತಿಪ್ಪೇಸ್ವಾಮಿ ಕೆಟಿ ಒಳಗೊಂಡ ತಂಡ ಗುರುವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಮಕ್ಕಳು ತಮ್ಮ ಸಾಲು ಸಮಸ್ಯೆಗಳನ್ನು ಬಿಚ್ಚಿಟ್ಟಿದ್ದಾರೆ. ಕತ್ತಲಾದ್ರೆ ಸಾಕು ಹಾವು ಚೇಳಿನ ಭಯ ಕಾಡುತ್ತದೆ, ದಿನ ಬೆಳಗಾದ್ರೆ ತಣ್ಣೀರಿನಿಂದ ಸ್ನಾನ ಮಾಡುವ ಪರಿಸ್ಥಿತಿ ಇದೆ, ಊಟದಲ್ಲಿ ಚಪಾತಿ ಸರಿಯಾಗಿ ಬೇಯಿಸುವುದಿಲ್ಲ, ಪಲ್ಯದಲ್ಲಿ ಸಹ ತರಕಾರಿ ಇರುವುದಿಲ್ಲ, ತಿಳಿ ಸಾರು ನೀಡ್ತಾರೆ, ಏನಾದರೂ ಕೇಳಿದ್ರೆ ವಾರ್ಡನ್ ಮತ್ತು ಸಿಬ್ಬಂದಿ ಗದರಿಸುತ್ತಾರೆ, ಪ್ರತಿದಿನ ತಣ್ಣೀರಿಂದ ಸ್ನಾನ ಮಾಡುತ್ತಿರುವುದರಿಂದ ಚರ್ಮ ರೋಗದ ಭೀತಿ ಎದುರಾಗಿದೆ, ನಮ್ಗೋಳು ಯಾರ ಬಳಿ ತೋಡ್ಕೊಳ್ಬೇಕು ಅಂತ ಆಯೋಗದ ಎದುರು ಮಕ್ಕಳು ನೋವಿನ ಮಾತುಗಳನ್ನು ಆಡಿದ್ದಾರೆ. बाहर से आते अंदर से आते नहीं, ये क्लास चालू होने से पहले सर इదే ಬೇಕು ನೋಡ್ರಿ ಲಕ್ಷಣ ಎಲ್ಲ ವೈರಸ್ ಬ್ಯಾಕ್ಟೀರಿಯಾಗಳ ನೋಡ್ರಿ ಪೂರ್ತಿ ಕಾಯ್ತು ಅಂತ ನಾವು ಇಡೀ ರಾಜ್ಯದಾಗೆ ನೋಡಿಲ್ಲ. अरे हाँ बराबर नहीं है ना बैगन, पूरा देखो सड़े हुए बैगन दिख रहे हैं. हाँ कौन कितना दिन में लाके रखते हैं बैगन? 3 दिन तक. हाँ 3 दिन के पूरा खराब है ना ये बैगन. ಅಂದ್ರೆ ಕೆಲವರು ಡಿಸ್ಟರ್ಬ್ ಆಗಬಾರ್ದಂತೆ ಆಲ್ಕು ಹೋದರ ಕೆಲಸ ಅಟೆಂಡೆನ್ಸ್ ಸರ್ ಮೇಡಮ್ ಫಸ್ಟ್ ಪೀರಿಯಡ್ ಯಾರು ಬಂದಾರ ಹೋಗೋದು कंप्यूटर सर ये रखे क्यों अभी क्लीन अभी आया अभी क्यों अभी आए क्या सर वो लेडीज अभी आए ना सर क्या लेडीज अभी आते जी रेडी